ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಭೂತ ಪ್ರೇತ ರೂಢಿಗತ ಆವಾಹನ ಅಂದರೆ ಏನು, ಈ ಪ್ರಯೋಗದಿಂದ ಮನುಷ್ಯರಿಗೆ ಆಗುವಂಥ ಸಮಸ್ಯೆಗಳಾದರೂ ಏನು, ಆ ಸಮಸ್ಯೆಗಳಿಗೆ ಪರಿಹಾರಗಳೇನು ಎಲ್ಲವನ್ನ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ಪಂಚಾಂಗ ಮತ್ತು ಪರಿಹಾರ, ಹಾಗೆ ಈ ದಿನದ ರಾಶಿ ಫಲಗಳನ್ನ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷಿಗಳು, ಹಾಗೆ ಕಾಮಾಖ್ಯ ಪ್ರತ್ಯಂಗರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡ್ಬಹುದಾ? ಖಂಡಿತ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ವಿತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸೂರ್ಯನಾರಾಯಣಾಯ ನಮಃ. ಸಮಸ್ತ ವೀಕ್ಷಕರಿಗೂ ಸನ್ಮಂಗಳಪ್ರದವಾಗಿರತಕ್ಕಂಥ ಎಲ್ಲ ಸೇವಾನಿರತರಾಗಿರ್ತಕ್ಕಂಥ ಸೈನಿಕರಿಗೂ, ವಿಶೇಷವಾಗಿ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂತೆಲ್ಲ ಸಾರಥಿ ಚಾಲಕರಿಗೂ, ಹಾಗೆ ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಅಪೇಕ್ಷೆಗಳು ಕೂಡ ಈಡೇರಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಅಧಿಕ ಮಾಸದ, ವಿಶೇಷವಾಗಿ ಜ್ಯೇಷ್ಠ ಮಾಸ, ಅಧಿಕ ಜ್ಯೇಷ್ಠ ಮಾಸ ಇರತಕ್ಕಂಥದ್ದು, ಶುಕ್ಲ ಪಕ್ಷದ ನವಮಿ ತಿಥಿ, ಪುಬ್ಬ ನಕ್ಷತ್ರ, ಭಾನುವಾರ. ಏನಪ್ಪ ಅಂದರೆ ನವಮಿ, ಪುಬ್ಬ, ಭಾನುವಾರ ಬಹಳ ಮುಖ್ಯವಾಗಿ ಈ ಪುಬ್ಬ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ಶುಕ್ರನಾದುದರಿಂದ ವಿಶೇಷವಾಗಿ ಏನಪ್ಪ ಅಂದರೆ ಶುಕ್ರನು ರವಿಯ ಮನೆಯಲ್ಲಿ ಸ್ಥಿತನಿರ್ತಕ್ಕಂಥದ್ದು. ಇವತ್ತಿನ ಕಾಲಮಾನವನ್ನು ನೋಡಿದಾಗ ಕೂಡ ಮಿಥುನ ಕ್ಷೇತ್ರದಲ್ಲಿ ಗುರು ಮತ್ತು ಶುಕ್ರರ ಸಂಯೋಜನೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಏನಪ್ಪ ಈ ಭರಣಿ ನಕ್ಷತ್ರ, ಪುಬ್ಬ ನಕ್ಷತ್ರ ಬಹಳ ಮುಖ್ಯವಾಗಿ ಏನಂದರೆ ಈ ನಕ್ಷತ್ರಗಳಲ್ಲಿ ಸ್ವಲ್ಪ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಮಧ್ಯದಲ್ಲಿ, ಈಗ ಪುಬ್ಬ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ವಿಶೇಷವಾಗಿ ನಮ್ಮ ಪೂರ್ವಜರಿಗೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಗಳಾಗಿರ್ತಕ್ಕಂಥವ್ರು ಆಗ್ತಾರೆ. ಹಾಗೆ ಆ ಪೂರ್ವಜರ ಅವಕೃಪೆ ಇದ್ದಾಗ ಮನೆಯಲ್ಲಿ ಅಶಾಂತಿ ಇರ್ತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಏನಂದ ಅಶಾಂತಿ ಅಂದರೆ ಆರೋಗ್ಯದ ಸಮಸ್ಯೆ ಬರ್ತಕ್ಕಂಥದ್ದು. ವಿಶೇಷವಾಗಿ ಆರೋಗ್ಯದ ಸಮಸ್ಯೆ ಯಾರ ಮನೆಯಲ್ಲಿ ನಿತ್ಯ ನಿರಂತರವಾಗಿ ಏನಾದರೂ ಒಂದು ಸಣ್ಣದಾದಂಥ ಒಂದು ಆರೋಗ್ಯದ ಸಮಸ್ಯೆ ಬರ್ತಾ ಇರ್ತಕ್ಕಂಥದ್ದಾಗಿರುತ್ತೋ ಅಂಥವ್ರು ಇವತ್ತೇನು ಮಾಡಬೇಕು, ವಿಶೇಷವಾಗಿ ಇವತ್ತಿನ ಭಾನುವಾರದ ದಿವಸ ನೀವು ಸ್ವಲ್ಪ ರೋಸ್ ಪೆಟಲ್ಸನ್ನು ಹಾಕಿ ಸ್ನಾನ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀರಿಗೆ, ನಿಮ್ಮ ಸ್ನಾನದ ನೀರಿಗೆ. ಎರಡನೇದಾಗಿ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಬಿಡಿ. ಮೂರನೇದಾಗಿ ಏನಪ್ಪ ಅಂದರೆ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಭಾನುವಾರದ ದಿವಸ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಒದಗಿಸಿ ಆನಂತರ ನೀವು ತಿಂಡಿ ತಿಂತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಇನ್ನೊಂದೇನಪ್ಪ ಅಂದರೆ ಇವತ್ತಿನ ದಿವಸ ಸಾಧ್ಯವಾದರೆ ಎಲ್ಲಾದರೂ ಕ್ಷೇತ್ರದಲ್ಲಿರ್ತಕ್ಕಂಥ ಯಾವುದಾದ್ರೂ ಅನಾಥಾಶ್ರಮಗಳಿಗೆ, ಹಿರಿಯರು ವೃದ್ಧಾಶ್ರಮಗಳಿಗೆ ತೆರಳಿ ನಿಮ್ಮ ಯಥಾಶಕ್ತಿಯಾಗಿ ಏನಾದರೂ ಸೇವೆ ಮಾಡುವಂಥ ಅವಕಾಶವನ್ನು ಮಾಡಿಕೊಂಡಾಗ ಪೂರ್ವಜರು ಸಂತೃಪ್ತಿಯನ್ನು ಹೊಂದಿ ನಿಮ್ಮ ಎಲ್ಲ ಕೋರಿಕೆಗಳನ್ನು ಕೂಡ ಈಡೇರಿಸುವ ಹಾಗೆ ಭಗವಂತನಲ್ಲಿ ನಿಮ್ಮ ಒಂದು ಮರೆಯನ್ನಿಡ್ತಕ್ಕಂಥ ಕೆಲಸ ಪೂರ್ವಜರು ಮಾಡ್ತಕ್ಕಂಥವ್ರು ಆಗ್ತಾರೆ. ಯಾಕೆಂದರೆ ವಾಘರ್ತ ಇವ ಸಂಪೃಕ್ತೋ ವಾಘರ್ತ ಪ್ರತಿಪಕ್ತೆಯೇ ಜಗತ ಪಿತರಂ ಮುಂದೆ ಪಾರ್ವತಿ ಪರಮೇಶ್ವರಂ ಅಂತೇಳಿ ಜಗತ್ತಿಗೆ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಎಷ್ಟು ಪ್ರಾಮುಖ್ಯತೆಯನ್ನು ನಮಗೆ ಕೊಡುತ್ತೋ ಹಾಗೆ ನಮ್ಮ ಪೂರ್ವಜರ ಆಶೀರ್ವಾದವು ಕೂಡ ಅಷ್ಟೇ ಪ್ರಾಮುಖ್ಯತೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಅನುಗ್ರಹಪೂರ್ವಕವಾಗಲಿ, ಮಾಡಿ ಅನುಕೂಲವಾಗಲಿ. ಗುರುಗಳೇ, ಹಾಗೆ ಈ ದಿನದ ರಾಶಿ ಫಲಗಳನ್ನು ತಿಳಿಸ್ಕೊಡ್ಬಹುದಾ? ಗ್ರಹಗಳ ಪ್ರಾರ್ಥನೆ, ಆದಿತ್ಯಾದ ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸ ರಾಶಿಫಲವನ್ನು ನೋಡಿದಾಗ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಪ್ರಣಮ್ಯ ಶಿರಸಾ ದೇವಂ ಸ್ವಯಂಭೋ ಪರಮೇಶ್ವರಂ ಏಕಂ ಸರ್ವಗತಂ ದೇವಂ ಸರ್ವದೇವಮಯಂ ವಿಭಂ ರುದ್ರವರ್ಮ ಪ್ರವಕ್ಷ್ಯಾಮಿ ಅಂಗಪ್ರಾಣಸ್ಯ ರಕ್ಷಯೇ. ಓಂ ಗೃಣೀಕೃತ ಸೂರ್ಯನಾರಾಯಣಾಯ ನಮಃ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಶಂಭೋ. ಮೇಷರಾಶಿಯ ಫಲವನ್ನು ನೋಡಿದಾಗ ವೃತ್ತಿಯಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಖಾಸಗಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಅವಕಾಶಗಳು, ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಹೊರದೇಶದ ಪ್ರಯಾಣಕ್ಕೆ ಶುಭತಮವಾಗಿರ್ತಕ್ಕಂಥದ್ದು, ಮಾನಸಿಕ ಒತ್ತಡ ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ.
ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ದೂರದ ಪ್ರಯಾಣ ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ಮೇಷರಾಶಿಯವರು ಇವತ್ತಿನ ದಿವಸ ಅನನ್ಯವಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ, ಲಕ್ಷ್ಮೀನಾರಾಯಣರ ದರ್ಶನ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಸ್ವಲ್ಪ ಇವತ್ತಿನ ದಿವಸ ಏನಾದರೂ ಕೂಡ ಮಾನಸಿಕವಾಗಿರ್ತಕ್ಕಂಥ ದುಡುಕು ನಿರ್ಧಾರಗಳಿಂದ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಇವತ್ತಿನ ದಿವಸ ಅನುಕೂಲಕರವಾಗಿರ್ತಕ್ಕಂಥದ್ದು, ವಿಶೇಷವಾಗಿ ಸಹೋದ್ಯೋಗಿಗಳೊಟ್ಟಿಗೆ ಎಲ್ಲಾದರೂ ಕೂಡ ತೆರಳುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ಅಧ್ಯಯನದಲ್ಲಿ ಆಸಕ್ತಿ ಇದ್ದಂಥವ್ರಿಗೂ ಕೂಡ ಮಂಗಳಮಯವಾಗುತ್ತೆ. ಶಾಂತಿಪ್ರಿಯರಾಗಿರ್ತಕ್ಕಂಥ ವೃಷಭರಾಶಿಯವರು ಇವತ್ತಿನ ದಿವಸ ಇನ್ನಷ್ಟು ಮಂಗಳವನ್ನು ಕಾಣಬೇಕಾದರೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ, ತಾಯಿ ದುರ್ಗೆಯ ಆರಾಧನೆ ಇನ್ನಷ್ಟು ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಹೊಸ ಜವಾಬ್ದಾರಿಗಳು, ಹೊಸ ಅವಕಾಶಗಳು ನಿಮಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಕೃಷಿ ಉತ್ಪನ್ನಗಳಿಗೆ ಇವತ್ತಿನ ದಿವಸ ಲಾಭದಾಯಕವಾಗಿರ್ತಕ್ಕಂಥದ್ದು. ಇನ್ನು ವಾಹನ ಮಾರಾಟಗಾರರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರಿಂದ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸಹಕಾರ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಮಿಥುನ ರಾಶಿಯವರು ಸ್ನೇಹಿತರೊಟ್ಟಿಗೆ ಕಾಲವನ್ನು ಬೇಯಿಸುವಂತಹ ಸುಯೋಗ ಇರತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಸ್ವಲ್ಪ ಹೊಟ್ಟೆ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಸ್ವಲ್ಪ ಎಚ್ಚರ ವಹಿಸಿ. ಉಳಿದೆಲ್ಲವೂ ಕೂಡ ಶುಭತಮವಾಗಿರ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದರ್ಶನ, ಸೂರ್ಯನಾರಾಯಣನ ಪ್ರಾರ್ಥನೆ, ಸೂರ್ಯನಾರಾಯಣನಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು ಇನ್ನಷ್ಟು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದು, ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಸ್ನೇಹಿತರೊಟ್ಟಿಗೆ, ಮಿತ್ರರೊಟ್ಟಿಗೆ ಅಥವಾ ಒಂದು ಸೋದರರೊಟ್ಟಿಗೆ ಇರ್ತಕ್ಕಂಥ ವೈಮನಸ್ಸುಗಳು ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವೆಚ್ಚಗಳ ಮೇಲೆ ಕಡಿವಾಣ ಇರಲಿ. ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಲಾಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ತದೇಕ ಚಿತ್ತರಾಗಿ ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಶುಭವನ್ನು ಕಾಣುವಂತಹ ಸುಯೋಗವನ್ನು ಕಾಣಬೇಕಾದ್ರೆ ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ರಾಮಚಂದ್ರನ ದರ್ಶನ, ರಾಮಚಂದ್ರನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಮಂಗಳ ಅಂತ ಹೇಳಿ ಒಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಮಂಗಳ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 14. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಗಳೇ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಅಮ್ಮ ಚೆನ್ನಾಗಿದೆ ಅಂತ ಹೇಳಿ. ನಿಮ್ಮ ಪ್ರಶ್ನೆ? ಮಗನಿಗೆ 29 ವರ್ಷ ಗುರುಗಳೇ. ಹೆಸರು ಬಂದು ಶ್ರೇಯಸ್ ಅಂದ್ಬಿಟ್ಟು. ಮದ್ವೆ ಆಗಕ್ಕೆ ಯಾಕೋ ಇದೇ ಸೆಟ್ ಆಯ್ತಿಲ್ಲ ಗುರುಗಳೇ. ನೀವು ಒಮ್ಮೆ ನಮ್ಮನ್ನು ನೇರವಾಗಿ ಸಂಪರ್ಕಿಸುವ ಪ್ರಯತ್ನ ಮಾಡಿ, ಖಂಡಿತ ನಾನು ಇದಕ್ಕೆ ಪರಿಷ್ಕಾರ ಕೊಡ್ತೀನಿ. ಯಾಕೆಂದರೆ ಜಾತಕದಲ್ಲಿ ಸ್ವಲ್ಪ ಮಾಂದಿ ದೋಷ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಕುಜಮಾಂದಿ ಸಂಯೋಜನೆ ಬಂದಾಗ ಸ್ವಲ್ಪ ಮದುವೆ ವಿಳಂಬ ಅಂತಕ್ಕಂಥದ್ದು, ಅಥವಾ ಅವ್ರಿಗೆ ವಿರಕ್ತಿ ಅಂದರೆ ವೈರಾಗ್ಯ ಬರ್ತಾರೆ, ನನಗೆ ಬೇಡ ಬೇಡ ಇನ್ನೂ ಮುಂದೆ ಮಾಡ್ಕೊಳ್ಳೋಣ ಅಂತಕ್ಕಂಥ ಮುಂದೆ ತಳ್ತಾ ಇರ್ತಕ್ಕಂಥವ್ರಾಗಿರ್ತಾರೆ. ಹಾಗಾಗಿ ಸ್ವಲ್ಪ ವೈಯಕ್ತಿಕ ದೋಷ ಇರೋದರಿಂದ ಖಂಡಿತ ನೀವು ನಮ್ಮನ್ನು ಸಂಪರ್ಕಿಸಿ ಸೂಕ್ತ ಪರಿಹಾರ ಕೊಡ್ತೀನಿ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಸ್ಪಷ್ಟತೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಳದಲ್ಲೂ ಕೂಡ ಉತ್ತಮ ಸಹಕಾರ ಸಿಗ್ತಕ್ಕಂಥದ್ದು. ವರ್ಗಾವಣೆ ಬಯಸ್ತಾ ಇರತಕ್ಕಂಥವ್ರಿಗೂ ಕೂಡ ಇವತ್ತಿನಿಂದ ಪ್ರಯತ್ನ ಪಟ್ಟಾಗ ಖಂಡಿತ ಶುಭವಾಗುತ್ತೆ. ಹಿರಿಯರ ಮಾರ್ಗದರ್ಶನ ಅತ್ಯಗತ್ಯ. ಇವತ್ತಿನ ದಿವಸ ವಿಶೇಷವಾಗಿ ಪ್ರಯಾಣದಲ್ಲಿ ಸ್ವಲ್ಪ ಏನಾದರೂ ಕೂಡ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ಎಚ್ಚರವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ, ಸೂರ್ಯನಾರಾಯಣನ ಧ್ಯಾನ ಇನ್ನಷ್ಟು ಮಂಗಳಮಯವಾಗುತ್ತೆ. ಆದಿತ್ಯ ಹೃದಯ ಪಾರಾಯಣವು ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಮನೆಯಲ್ಲಿ ಸ್ವಲ್ಪ ಆಂತರಿಕವಾಗಿರ್ತಕ್ಕಂಥ ಹಿರಿಯರೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ನಿರ್ಲಕ್ಷ್ಯ ಸಲ್ಲದು. ಇವತ್ತಿನ ದಿವಸ ಆಹಾರದಲ್ಲೂ ಕೂಡ ಏನಾದರೂ ಕೂಡ ವ್ಯತ್ಯಾಸ ಆಗುವಂಥ ಸಂಭವ ಇದೆ. ಸ್ವಲ್ಪ ಎಚ್ಚರವಹಿಸಿ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಪಾಲುದಾರಿಕ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ, ಗುರುಭ್ಯೋ ನಮಃ ಅಂತೇಳಿ ಗುರುವಿನ ಧ್ಯಾನ, ಗುರುವಿನ ಸ್ಮರಣೆ ಇನ್ನಷ್ಟು ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ದೂರದ ಪ್ರಯಾಣ ಮಾಡುವಂತಹ ಸುಯೋಗ ಇರತಕ್ಕಂಥದ್ದು. ಹತ್ತಿರದ ಬಂಧುಗಳಿಂದ ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಲಾಭ. ವೃತ್ತಿಯಲ್ಲೂ ಕೂಡ ಸನ್ಮಂಗಳಕರವಾಗಿರ್ತಕ್ಕಂಥದ್ದು. ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ಸಂಬಂಧಿತ ಎಲ್ಲ ವಿಚಾರಾದಿಗಳಲ್ಲೂ ಕೂಡ ನಿಮಗೆ ಅನುಕೂಲಕರವಾಗಿ ಮಾರ್ಪಡಿಸಬೇಕು, ಅದರಲ್ಲಿ ಶುಭ ಫಲವನ್ನು ಕಾಣಬೇಕಾದರೆ ನೀವು ಆಂಜನೇಯನ ಧ್ಯಾನ, ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಪುಣ್ಯಕ್ಷೇತ್ರಗಳ ದರ್ಶನ, ಒತ್ತಡಗಳ ವಿಮುಕ್ತಿ ಆಗ್ತಕ್ಕಂಥದ್ದು. ಮುಖ್ಯವಾದ ಕೆಲಸಗಳಿಗೆ ಇವತ್ತಿನ ದಿವಸ ನಿರ್ಧಾರಾದಿಗಳನ್ನು ಮಾಡುವುದರಿಂದ ಅದು ಆಂತರಿಕ ಇರ್ಬೋದು ಅಥವಾ ಸಾಂಸಾರಿಕ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ನಟಿಯರು ಸಿನಿರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕ ಒತ್ತಡ ಇರತಕ್ಕಂಥದ್ದು. ವೃಶ್ಚಿಕ ರಾಶಿ ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಸಾಂಬಶಿವನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದರೆ ಭೂತ ಪ್ರೇತ ರೂಢಿಗತ ಆವಾಹನೆ ಅಂದರೆ ಏನು ಗುರುಗಳೇ?
ರೂಢಿ ಅಂದರೆ ಏನು? ಸಹಜವಾಗಿ ನಮ್ಮ ಒಂದಷ್ಟು ಪ್ರಾಂತ್ಯಗಳಲ್ಲಿ ರೂಢಿ ಅಂದರೆ ಅಭ್ಯಾಸ. ಈ ರೂಢೀಕೃತ ದೋಷ ಅಂತಕ್ಕಂಥದ್ದು, ರೂಢೀಕೃತ ಒಂದು ಪ್ರಯೋಗ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಒಬ್ಬ ವ್ಯಕ್ತಿಯನ್ನು ನಾವು ನಿರಂತರವಾಗಿ ಕಾಡುವುದಕ್ಕೆ ರೂಢಿ ಅಂತ ಕರಿತೀವಿ. ಅವನು ಯಾವುದೇ ಕಾರಣಕ್ಕೂ ಅವನನ್ನು ಈಗ ಒಂದು ಪಕ್ಷಿ ನಮ್ಮ ಮನೆಯಲ್ಲಿ ಬಂಧನ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಬಂಧನಯುಕ್ತವಾಗಿ ಮಾಡುವಂಥದ್ದಕ್ಕೆ ರೂಢೀಕೃತ ದೋಷ ಅಥವಾ ಉದ್ಗರ ದೋಷ ಅಂತ ಕರಿತೀವಿ ಇದಕ್ಕೆ. ಈ ರೂಢೀಕೃತ ದೋಷ ಏನಪ್ಪ ಅಂದರೆ, ಪ್ರಯೋಗ ಏನಪ್ಪ ಅಂದರೆ, ಇದು ಬಹಳ ಮುಖ್ಯವಾಗಿ ಸ್ಮಶಾನದಲ್ಲಿ ಸಿಗ್ತಕ್ಕಂಥ ಮಣ್ಣು ಅಥವಾ ಸ್ಮಶಾನದ ಬೂದಿ ಮತ್ತು ನಾಯಿಯ ಹಲ್ಲು, ವಿಶೇಷವಾಗಿ ಕಾಗೆ ರೆಕ್ಕೆ, ಕೂದಲು, ವ್ಯಕ್ತಿಯ ರಕ್ತ, ವ್ಯಕ್ತಿಯ ಎಂಜಲು, ಹೀಗೆ ಹಲವಾರು ಶೇಖರಣೆ ಮಾಡಿಕೊಂಡು ಇದನ್ನೇನಪ್ಪ ಅಂದರೆ ಒಂದು ಲೇಔಟ್ ಮಾಡ್ತಾರೆ. ಈ ಲೇಔಟ್ ಮಾಡಿ ಬಹಳ ಮುಖ್ಯವಾಗಿ ಸ್ಮಶಾನದಲ್ಲೇ ಇದನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಇದೇನಪ್ಪ ಅಂದರೆ ಪ್ರೇತ ಬಾಧಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೇತಗಳನ್ನು ಆವಾಹನೆ ಮಾಡಿ ಇದನ್ನು ನಾವು ಕೆಲವು ಸಂದರ್ಭಗಳಲ್ಲಿ ಭೂತೋಚ್ಚಾಟನೆ ಮಾಡ್ತೀವಿ. ಭೂತೋಚ್ಚಾಟನೆ ಮಾಡಬೇಕಾದ್ರೆ ಮನೆಗಳಲ್ಲಿ ಮಾಡಲ್ಲ, ಅವ್ರನ್ನೆಲ್ಲೋ ಒಂದು ಗೌಪ್ಯವಾದ ಸ್ಥಳದಲ್ಲಿ ಕೂರಿಸಿ ಅವ್ರನ್ನ ಮೇಲೆ ಆವಾಹನೆ ಮಾಡಿ ಇರತಕ್ಕಂಥ ಪ್ರಯೋಗಾದಿಗಳನ್ನು, ಅದು ಒಂದು ಶಕ್ತಿ ಪ್ರಧಾನವಾಗಿರ್ತಕ್ಕಂಥ ಕೆಲವು ಕ್ಷೇತ್ರಗಳಿದೆ, ಅದು ಗೌಪ್ಯವಾಗಿ ಇಟ್ಕೊಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಅಂಥ ಕ್ಷೇತ್ರಗಳಲ್ಲಿ ನಾವು ಇದನ್ನು ಮಾಡ್ತೀವಿ. ಯಾಕೆ ಅಂದರೆ ಇದು ಆದ ಕೂಡಲೇ ಅವ್ರಿಗೆ ಆಗ್ತಕ್ಕಂಥದ್ದು ಏನಂದರೆ, ಮೊದಲನೇದಾಗಿ ಅವರ ವಸ್ತುಗಳನ್ನು ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ. ಆ ವಸ್ತುಗಳನ್ನು ಇಟ್ಕೊಂಡು ಬೊಂಬೆ ಮಾಡ್ತಾರೆ. ಇಲ್ಲಿ ಸ್ಮಶಾನದ ಬೂದಿಯನ್ನು ತರಿಸ್ಕೊಂಡು ಆ ಒಂದು ಬೂದಿಯ ಮುಖಾಂತರವಾಗಿ ಈ ಒಂದು ಬೊಂಬೆಯನ್ನು ಮಾಡಿ ಆ ಬೊಂಬೆಯಲ್ಲಿ ಈ ಒಂದು ವ್ಯಕ್ತಿಯ ಸಂಬಂಧಿತವಾದಂಥ ವಸ್ತುಗಳನ್ನು ಇಟ್ಟು ಅದರಲ್ಲಿ ಒಂದಷ್ಟು ಕ್ಷುದ್ರ ದೇವತೆಗಳ ಆರಾಧನೆ ಮಾಡ್ತಾರೆ. ಆರಾಧನೆ ಮಾಡಿ ಕ್ಷುದ್ರ ಬಾಧೆಯನ್ನು ಕೊಡ್ತಕ್ಕಂಥ ಕೆಲವು ಕ್ಷುದ್ರ ದೇವತೆಗಳಿದ್ದಾವೆ, ಅದು ಹೆಸರುಗಳೆಲ್ಲ ಹೇಳಬಾರ್ದು. ಆ ಕ್ಷುದ್ರ ದೇವತೆಗಳನ್ನು ಆವಾಹನೆ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳು ನಮಗೂ ಗೊತ್ತಿದ್ದಾರೆ. ಅವ್ರದ್ದು ಅದೇ ಕೆಲಸ, ಬೇರೆ ಇನ್ನೇನೂ ಮಾಡಲ್ಲ. ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅವ್ರು ನಮಗೆ ಈಗ ಯಾವುದೋ ಒಂದು ಕೆಲಸ ನಿಮಿತ್ತವಾಗಿ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಬೇಕು. ಈಗ ಒಂದು ವೃತ್ತಿಯಲ್ಲಿ ಒಂದು ಉದ್ಯೋಗದಲ್ಲಿ ಅಂದ್ಕೊಳ್ಳೋಣ, ಜಾಬಲ್ಲಿ ಯಾರೋ ಇವ್ರಿಗೆ ಕಾಂಪಿಟೇಟರ್ ಇರ್ತಾರೆ. ಸೊ ಅವರು ಕಾಂಪಿಟೇಟರ್ ಇರ್ತಾರೆ, ಇವರು ಕಾಂಪಿಟೇಟರ್ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಕಾಂಪಿಟೇಟರ್ ಯಾರು ಇರ್ತಾರೋ ಆ ವ್ಯಕ್ತಿಯನ್ನು ದಮನ ಮಾಡ್ತಕ್ಕಂಥದ್ದನ್ನು ಭೂತರೂಢಿಗತ ಒಂದು ಪ್ರಯೋಗ ಅಂತ ಕರಿತೀವಿ. ಯಾವುದೇ ವ್ಯಕ್ತಿ, ಅದು ಮದುವೆಗೆ ಸಂಬಂಧಿತವಾಗಿರ್ತಕ್ಕಂಥದ್ದು. ಇದರಲ್ಲಿ ನಾವು ಇಂದಿನ ಸಂಚಿಕೆಗಳಲ್ಲಿ ಮಾರಣ, ಉಚ್ಚಾಟನ, ಸ್ತಂಭನ, ಆವೇಶ ಇದೆಲ್ಲ ಕೂಡ ನಾವು ತಿಳಿದುಕೊಂಡಿದ್ರು ಕೂಡ ಇದೊಂದು ರೀತಿಯಾಗಿ ಈ ವಿದ್ಯೆ ಅನ್ನೋದೇನಿದೆಯೋ ಇದು ನಮ್ಮ ಪ್ರಾಂತ್ಯದಲ್ಲೂ ಕೂಡ, ನಮ್ಮ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಜನ ಇದನ್ನು ಮಾಡುವಂಥವ್ರು ಇದ್ದಾರೆ. ಯಾಕಂದರೆ ಇದು ತುಂಬ ಸುಲಭವಾಗಿ ಮಾಡ್ತಕ್ಕಂಥ ಕ್ರಿಯೆ. ಇದು ಸ್ಮಶಾನಕ್ಕೆ ಒಂದು, ಯಾಕಂದರೆ ಬೆಂಗಳೂರಲ್ಲೆಲ್ಲ ಮಾಡಲಿಕ್ಕೆ, ನಮ್ಮ ಕರ್ನಾಟಕದಲ್ಲಿ ಅದು ಕೂಡ ಮೌಢ್ಯ ಕಾಯ್ದೆ ಇರೋದ್ರಿಂದ ಅದು ಇಲ್ಲಿ ಯಾರೂ ಮಾಡಲ್ಲ. ಬಟ್ ನೆರ ರಾಷ್ಟ್ರಗಳಲ್ಲಿ ಅಥವಾ ಗೊತ್ತಿಲ್ದಿರ ಮಾಡ್ತಕ್ಕಂಥ ಎಷ್ಟೋ ಸಂದರ್ಭಗಳಲ್ಲಿದೆ. ಇದಾದಾಗ ಏನಾಗುತ್ತೆ, ಆ ಮನುಷ್ಯನಿಗೆ ತನ್ನ ಲಯತ್ವವನ್ನು ಕಳ್ಕೊಳ್ತಾನೆ. ಸರಿಯಾಗಿ ನಿದ್ದೆ ಬರದೇ ಇರತಕ್ಕಂಥದ್ದು, ಉಸಿರಾಟದ ಸಮಸ್ಯೆ ಬರ್ತಕ್ಕಂಥದ್ದು, ಬೆನ್ನು ಕೀಲು ನೋವುಗಳು ಬರ್ತಕ್ಕಂಥದ್ದು, ತಲೆಭಾರ, ವಾಮಿಟ್. ಬಹಳ ಮುಖ್ಯವಾಗಿ ಇವರಿಗೆ ಪ್ರಾರಂಭ ಆಗೋದು ವಾಮಿಟಿಂದ. ಏನು ತಿನ್ನಲಿಕ್ಕೆ, ಆಹಾರ ತಿನ್ನಲಿಕ್ಕೆ ಆಗದೇ ಇರತಕ್ಕಂಥದ್ದು. ಅಂದರೆ ವ್ಯಕ್ತಿಯನ್ನು ಹೇಗೆ ನಾವು ನೇರವಾಗಿ ಅವರ ಮುಂದೆ ಹೋಗಿ ಅವ್ರನ್ನ ಮಣಿಸ್ಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದನ್ನು ಇದು ಪರೋಕ್ಷವಾಗಿ ಈ ವಾಮಾಚಾರ ಮುಖಾಂತರವಾಗಿ ವಾಮ ಮಾರ್ಗದಲ್ಲಿ ಹೋಗಿ ಇದನ್ನು ಬಂಧನ ಮಾಡ್ತಕ್ಕಂಥದ್ದಕ್ಕೆ ರೂಢಿಗತ ಪ್ರೇತ ಶಾಪ ಅಂತ, ಅಂದರೆ ರೂಢಿಗತವಾಗಿ ಬರ್ತಕ್ಕಂಥದ್ದು ಅಂತೇಳಿ ನಾವು. ರೂಢಿ ಅಂದರೆ ಏನು? ಬಹಳ ಮುಖ್ಯವಾಗಿ ಅದನ್ನು ನಿರಂತರವಾಗಿ ಮಾಡ್ತಾರೆ. ಒಂದೆರಡು ಬಾರಿ ಅವರು ಸಕ್ಸಸ್ ಆಗಲ್ಲ. ಇದಕ್ಕೂ ಮುಖ್ಯವಾಗಿ ಗ್ರಹಗತಿಗಳು ಬಹಳ ಮುಖ್ಯವಾಗಿ ಚಂದ್ರಕೇತು, ಚಂದ್ರ ರಾಹುವಿನ ಸಂಯೋಜನೆ ಬಂದಾಗ ಆ ಸಮಯವನ್ನು ನಿಗದಿ ಮಾಡಿಟ್ಕೊಳ್ತಾರೆ. ಚಂದ್ರ ಯಾವಾಗ ರಾಹುವಿನೊಟ್ಟಿಗೆ ಸೇರ್ತಾನೆ, ಅದು ಶನಿವಾರ, ಅಷ್ಟಮಿ, ಅಮಾವಾಸ್ಯೆ ದಿವಸ ಚಂದ್ರ ರಾಹು ಜೊತೆಲಿ ಸೇರಿದಾಗ, ಚಂದ್ರ ಕೇತು ಜೊತೆಲಿ ಸೇರಿದಾಗ ಈ ಪ್ರಭಾವ ಬೇಗ ಅವ್ರ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಇದನ್ನು ಜ್ಯೋತಿಷ್ಯದಲ್ಲೂ ತಿಳ್ಕೊಳ್ಬೋದು. ತತ್ಕಾಲಿಕ ಲಗ್ನದಲ್ಲಿ ಆರೂಢ ಲಗ್ನವನ್ನು ಇಟ್ಟಾಗ ಅದಕ್ಕೆ ಏನಾದರೂ ಮಾರಕವಾದಂಥ ಗ್ರಹಗಳು ಬಂದಾಗ, ದೃಷ್ಟಿ ಬಂದಾಗ, ವಾಮಾಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದರಲ್ಲಿ ಪ್ರಯೋಗಗಳಲ್ಲಿ ಸಾವಿರಾರು ಪ್ರಯೋಗಗಳಿದೆ. 1100 ಪ್ರಯೋಗಗಳಿರ್ಬೋದು ಸಹಜವಾಗಿ ನನಗೆ ತಿಳಿದಿರೋ ಹಾಗೆ. ನಮ್ಮ ದಕ್ಷಿಣ ಭಾರತದಲ್ಲಿ 70ಕ್ಕೂ ಹೆಚ್ಚು ಪ್ರಯೋಗಗಳನ್ನು ಮಾಡ್ತಾರೆ. ಅಂದರೆ ನಾವೇನೋ ಒಂದೇ ಪ್ರಯೋಗ ಅಂದ್ಕೊಳ್ತೀವಿ, ಏನೋ ಬ್ಲಾಕ್ ಮ್ಯಾಜಿಕ್ ಆಗ್ಬಿಟ್ಟಿದೆ, ವಾಮಾಚಾರ ಆಗ್ಬಿಟ್ಟಿದೆ. ಇದನ್ನ ಏನಪ್ಪ ಅಂದರೆ ಯಾರನ್ನ ನೇರವಾಗಿ ಮಣಿಸ್ಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗಿರುತ್ತೋ ಅಥವಾ ಅವ್ರ ಮೇಲೆ ಅಸಹ್ಯ ಇರತಕ್ಕಂಥದ್ದು, ಏನೋ ಸಂದರ್ಭಾಚಿತವಾಗಿ ಏನೋ ಸಮಸ್ಯೆಗಳು ಬಂದಿರತಕ್ಕಂಥದ್ದು, ನೆರವರಿದ ಮನೆಗಳಲ್ಲೂ ಕೂಡ ನಮ್ಗೆ, ಯಾಕಂದರೆ ಸಾಕಷ್ಟು ಮಂದಿ ಈ ಥರ ಬಂದಾಗ ಕೇಳ್ತಾರೆ, ಗುರುಗಳೇ ಈ ಥರ ಇದೆ, ಅವ್ರಿಗೇನಾದರೂ ನಾವು ಅದನ್ನೆಲ್ಲ ಮಾಡಲ್ಲಪ್ಪ ಅಂತ ಹೇಳ್ತೀವಿ. ನಾವೇನಾದರೂ ನಿವೃತ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಹೊರತು ಅದನ್ನು ನಾವು ಪುಷ್ಟೀಕರಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋದಿಲ್ಲ. ಹಾಗಾಗಿ ಭಾಳ ಮುಖ್ಯವಾಗಿ ಈ ಒಂದು ತಂತ್ರದಲ್ಲಿ ನಮ್ಮ ಇಷ್ಟು ದಿನಗಳ ಕಾಲ ಸ್ವಲ್ಪ ಕೇರಳ ಸಂಬಂಧಿತವಾದದ್ದಿದ್ದರೂ ಕೂಡ ಕೊಳ್ಳೇಗಾಲದಲ್ಲೂ ಕೂಡ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಇನ್ನೂ ಒಂದು ಈ ಕ್ಷೇತ್ರಗಳಲ್ಲಿದೆ. ನಾವು ಅರಸೀಕೆರೆ ಅಂತ ಏನು ಕರಿತೀವೋ, ಅರಸೀಕೆರೆಯ ಹಾಸನ ಕಡೆ ಕೂಡ ಈ ಥರ ವ್ಯಕ್ತಿಗಳಿದ್ದಾರೆ.
ಭೂತ ಪ್ರೇತವಾದಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಇವರೇನೆಂದರೆ ಅದೇನಪ್ಪ ಅಂದರೆ ಆ ಒಂದು ಪರಂಪರಾಗತವಾಗಿ ಬಂದಿರತಕ್ಕಂಥ ವಿದ್ಯೆ, ಅವ್ರದ್ದು ಯಾರೋ ಪೂರ್ವಜರು ಕಲ್ತಿರ್ತಾರೆ, ಅವ್ರದ್ದೊಂದಷ್ಟು ಶಿಷ್ಯರನ್ನು ರೆಡಿ ಮಾಡಿ ಇಟ್ಟೋಗ್ತಾರೆ. ನಮ್ಮ ಯಡಿಯೂರ ಹತ್ರ ಕೂಡ ಇದ್ದಾರೆ. ಯಾಕೆಂದರೆ ಅದನ್ನು ಈ ಥರ ಮಾಡ್ತಕ್ಕಂಥ ನಾವು ಅವ್ರನ್ನ ಯಾವಾಗಾದ್ರೂ ಸಿಕ್ಕಿದಾಗ ದಯಮಾಡಿ ಯಾರಿಗೂ ಆ ಥರ ತೊಂದರೆಗಳನ್ನು ಮಾಡಿಬಿಡಿ. ಯಾಕಂದರೆ ಅವರು ಅದನ್ನು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೊ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಗುರುಗಳೇ, ಒಬ್ರು ಕಾಲರ್ ವೇಟ್ ಮಾಡ್ತೀರಿ, ಜಯಲಕ್ಷ್ಮಿ ಅಂತ ಹೇಳಿ. ಜಯಲಕ್ಷ್ಮಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ, ಹೇಗಿದ್ರೆ ತಾಯಿ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ. ಏನು ನಿಮ್ಮ ಪ್ರಶ್ನೆ? ಮಗನ ಬಗ್ಗೆ ಅವನಿಗೆ ಯಾವ್ದು ಏನ್ ಮಾಡಿದ್ರು ಕೈಗತ್ತಲ್ಲ ಗುರುಜಿ, ಇನ್ನು ಮದ್ವೆನೂ ಆಗಿಲ್ಲ, ಏನೂ ಇಲ್ಲ. ಏನು ಹೆಸರಿಟ್ಟಿದ್ದೀರಾ? ಅವ ಹರೀಶ್ ಗೌಡ ಅಂತ ಗುರುಜಿ. ಅಮ್ಮ ನಿಮ್ದು ಯಾವ್ದಾದ್ರು ಕೃಷಿ ಭೂಮಿ ಇದೆಯಾ? ಇಲ್ಲ ಗುರುಜಿ, ಏನಿಲ್ಲ, ಮನೆ ಒಂದಿದೆ. ಪೂರ್ವಜರು ಯಾವ್ದಾದ್ರು ಕೃಷಿ ಭೂಮಿನ ಮಾರಿದಾರಾ? ಮಾರಿದಾರ ಗುರುಜಿ. ಹೌದಾ? ಎಲ್ಲಿ, ಯಾವ ಕಡೆಯವ್ರು ನೀವು? ನಾವು ನಾಗಮಂಗಲ ಕಡೆ ಗುರುಜಿ. ಅಂದರೆ ಸ್ವಲ್ಪ ಅಲ್ಲಿಂದನೇ ಮೂಲ ಸ್ಥಾನದಿಂದನೇ ದೋಷ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನಿಮ್ಮ ಪೂರ್ವಜರಲ್ಲಿ ಅಲ್ಲೇ ಇದ್ದಾರಾ? ಎಲ್ಲ ತೀರೋಗಿದಾರ, ಅವ್ರು ಯಾರು ಇಲ್ಲ ಗುರುಜಿ. ಅದೇ ಪೂರ್ವಜರ ತೊಂದರೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಬೇರೆ ಏನಾದರೂ ಇದು ಏನು ನಾರಾಯಣ ಬಲಿ, ಪ್ರೇತ ನಾರಾಯಣ ಬಲಿ ಈ ಥರದ್ದು ಏನಾದರೂ ಮಾಡಿಸಿದ್ದೀರಾ? ಇಲ್ಲ ಗುರುಜಿ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾತ್ರ. ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಿರ್ತಕ್ಕಮ್ಮ ಅವನು ಶೀಘ್ರ ಫಲದಾಯಕನವನು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನಿಮ್ಮನ್ನು ಮರೆಮಾಚಿರ್ತಕ್ಕಂಥದ್ದು, ಈಗ ಚಿಂದಿ ಒಳಗಡೆ ಅರ್ಧೋಗಿರೋ ಬಟ್ಟೆನ ಹಾಕ್ಕೊಂಡಿದ್ದಾಗ ಮೇಲ್ಗಡೆ ಅದ್ರ ಮೇಲೆ ಏನು ಹಾಕ್ಕೊಳ್ತೀವಿ? ಒಳ್ಳೆ ಬಟ್ಟೆನ ಅರಿದೇ ಇರತಕ್ಕಂಥ ಬಟ್ಟೆನ ಹಾಕ್ಕೊಳ್ತೀವಿ. ಹಾಗೆ ನಿಮ್ಮ ಕುಟುಂಬದಲ್ಲೇ ಇರತಕ್ಕಂಥ ಒಂದು ನಕಾರಾತ್ಮಕವಾದಂಥ ಶಕ್ತಿ ನಿಮ್ಮ ಮಗನನ್ನು ಹಿಡಿದಿಟ್ಕೊಂಡಿದೆ. ಒಮ್ಮೆ ನೀವು ನೇರವಾಗಿ ನಮ್ಮನ್ನು ಸಂಪರ್ಕಿಸಿ ತಾಯಿ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಾರೆ. ಹೆಲೋ, ನಮಸ್ಕಾರ. ಹೆಲೋ, ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ನವರೇ ಹೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ರಾಮಕ್ಕ ಅವ್ರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ನವರೇ. ಈಗ ತಾನೇ ಮಾತಾಡಿದ್ರಲ್ಲ ಗುರುಜಿ ಹತ್ರ. ಓಕೆ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 6 ಮೇಡಮ್ನವರೇ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರಮ್ಮ, ಏನು ಪ್ರಶ್ನೆ ತಾಯಿ? ಸ್ವಾಮಿ, ನಮ್ಮ ತಾಯಿ ಮೈಗೂ ಹುಷಾರಿಲ್ಲ, ಎಂತದೂ ಇಲ್ಲ. ಅವರು ಕೇಸುಗಳು ಅಂದ್ಬಿಟ್ಟು ಜಮೀನ್ ಕೇಸ್, ಅದಕ್ಕೆ ತುಂಬಾ ಆರೋಗ್ಯ ತುಂಬಾ ಕೆಟ್ಟಿದೆ. ಅವ್ರಿಗೆ ಹಾಸ್ಪಿಟಲ್ ನೋಡಿಸ್ದೆ, ಏನೋ ಸ್ವಲ್ಪ ಚೇತರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಏನು ಅವ್ರದ್ದು ಏನು ಏಜ್ ಈಗ? ಅವ್ರಿಗೆ ಒಂದು 62 ಆಗಿದೆ, 62 65 ಒಳಗಡೆ ಆಗಿದೆ ಸ್ವಾಮಿ. ಜಮೀನು ಸಂಬಂಧಿತವಾದ ತೊಂದರೆಗಳಿದೆಯಾ? ಹಾ ಸ್ವಾಮಿ. ನೀವೊಮ್ಮೆ, ಯಾಕಂದರೆ ಇದು ನಾನು ಮಾಧ್ಯಮದ ಮುಖಾಂತರ ತಿಳಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ. ಹಾಗಾಗಿ ಒಮ್ಮೆ ನೀವು ನಮ್ಮನ್ನು ನೇರವಾಗಿ ಸಂಪರ್ಕಿಸಿ ಸೂಕ್ತ ಪರಿಹಾರ ಕೊಡ್ತೀನಿ, ಒಳ್ಳೆಯದಾಗುತ್ತೆ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಯಾರಾದರೂ ಹಿರಿಯರನ್ನು, ರಾಜಕೀಯ ವ್ಯಕ್ತಿಗಳನ್ನು, ಗುರುಗಳನ್ನು ಭೇಟಿಯಾಗುವಂತಹ ಸುಯೋಗ, ವಾಹನವನ್ನು ಖರೀದಿಸುವಂತಹ ಸುಯೋಗ ಇರತಕ್ಕಂಥದ್ದು, ಕೃಷಿಕರಿಗೆ, ಮೀನುಗಾರರಿಗೆ ಲಾಭ ಆಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಖಾಸಗಿ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಶುಭತಮವಾಗಿರ್ತಕ್ಕಂಥ ಫಲ. ವಿಶೇಷವಾಗಿ ಇವತ್ತಿನ ದಿವಸ ಧನುರಾಶಿಯವರು ಗುರುಗಳ ದರ್ಶನ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ನಿಂತು ಹೋದ ಕೆಲಸ ಕಾರ್ಯಾದಿಗಳು ವಿಳಂಬ ಆಗ್ತಾ ಇರ್ತಕ್ಕಂಥದ್ರಲ್ಲೂ ಕೂಡ ಇವತ್ತಿನ ದಿವಸ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಹೊಸ ಹೊಸ ವೃತ್ತಿಯಲ್ಲಿ ಅವಕಾಶಗಳು ನಿಮಗಿರ್ತಕ್ಕಂಥದ್ದು, ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಗುರಿ ಏನಿದೆ ಆ ಗುರಿಯೊಟ್ಟಿಗೆ ಸಾಧನೆಯನ್ನು ಮಾಡುವಂತಹ ಒಂದು ಮನಸ್ಥಿತಿಯನ್ನು ಬೆಳೆಸಿಕೊಂಡಾಗ ಖಂಡಿತ ದೂರವಾಗ್ತಕ್ಕಂಥದ್ದಾಗಿರುತ್ತೆ. ಬಾಧೆಗಳಲ್ಲೂ ಕೂಡ, ವೃತ್ತಿಯಲ್ಲೂ ಕೂಡ ಸನ್ಮಂಗಳದಾಯಕವಾಗಿರ್ತಕ್ಕಂಥದ್ದು, ಪಾಲುದಾರಕ ವ್ಯವಹಾರಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಕುಲಗುರುಗಳ ದರ್ಶನ ಮಾಡ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಹಿರಿಯ ವೃದ್ಧಾಶ್ರಮಗಳಿಗೆ ತೆರಳಿ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು, ಅವರೊಟ್ಟಿಗೆ ಸಮಯವನ್ನು ವಹಿಸುವಂಥದ್ದನ್ನು ಮಾಡಿದಾಗ ಖಂಡಿತ ಮಕರ ರಾಶಿಯವರಿಗೆ ಇನ್ನಷ್ಟು ಮಂಗಳವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಹಿರಿಯರ ಮಾರ್ಗದರ್ಶನವನ್ನು ಇವತ್ತಿನ ದಿವಸ ಪಾಲನೆ ಮಾಡ್ತಕ್ಕಂಥದ್ದು ಶುಭಪ್ರದ. ಭೂ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು. ಸ್ವಲ್ಪ ಚಾಲನೆಯಲ್ಲಿ ಎಚ್ಚರ ವಹಿಸಿ. ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಏನಾದರೂ ಕೂಡ ಸಣ್ಣ ಪುಟ್ಟದಾದ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಮನಸ್ಸಿನ ಮೇಲೆ ಸ್ವಲ್ಪ ಮಾನಸಿಕ ಒತ್ತಡ ಇರಬಹುದಾಗಿರತಕ್ಕಂಥದ್ದು. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ
ಮೀನರಾಶಿ ಹೊಸ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು, ಸಂಗಾತಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ, ಮೇಲಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದು, ಸ್ವಲ್ಪ ನಂಬಿಕೆಯುಕ್ತವಾದಂಥ ಕೆಲಸಾದಿಗಳಲ್ಲಿ ಇವತ್ತಿನ ದಿವಸ ನಿಮಗೆ ನಂಬಿಕೆಗೆ ಇಷ್ಟು ದಿನಗಳಿಂದ ಪ್ರಯತ್ನ ಪಟ್ಟು ಆ ನಂಬಿಕೆ ನಿಮ್ಮನ್ನು ದೇವರ ರೂಪದಲ್ಲಿ ಕಾಣುವಂಥದ್ದು ಇವತ್ತಿನ ದಿವಸ ಒಳ್ಳೆಯದಾಗುವಂತಹ ಸುಯೋಗ ಇರತಕ್ಕಂಥದ್ದು, ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಹೂಡಿಕೆಗಳಲ್ಲೇ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ, ಜೂಜು ವ್ಯವಹಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಸ್ವಲ್ಪ ಎಚ್ಚರ ವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ಸಮಾಧಾನದಿಂದ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣಬೇಕಾದರೆ ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆಯ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ರೂಢಿಗತ ಆವಾಹನೆ ಬಗ್ಗೆ ತಿಳಿಸ್ತಾ ಇದ್ರಿ. ಈ ಒಂದು ಪ್ರಯೋಗದಿಂದ ಮನುಷ್ಯರಿಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಗುರು? ಮೊದಲನೇದಾಗಿ ನಿರಂತರವಾಗಿ ತಲೆನೋವಾಗುತ್ತೆ. ಇದು ಪ್ರಯೋಗ ಬಂದ ತಕ್ಷಣ ಮೊದಲನೇದು ಬರತಕ್ಕಂಥದ್ದು ತಲೆನೋವು, ವಾಮಿಟು, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸುದೀರ್ಘವಾಗಿ ಇದ್ದಾಗ ಏನು 2-3 ದಿವಸದಲ್ಲಿ ಹೋಯಿತು ಅಂದರೆ ಅದಕ್ಕೆ ಸಂಬಂಧಪಡಲ್ಲ. ಸುದೀರ್ಘವಾಗಿ ತಲೆನೋವಿದೆ, ಸುದೀರ್ಘವಾಗಿ ವಾಮಿಟಿಂಗ್ ಇದೆ, ಈ 2 ಸೆನ್ಸೇಷನ್ ಇದ್ದಾಗ ಖಂಡಿತ ಇದು ಪ್ರಾರಂಭದ ಹಾದಿ. ಆಯಿತಾ? ಅದಾದ ನಂತರದಲ್ಲಿ ಮನುಷ್ಯನಿಗೆ ಏನಪ್ಪ ಅಂದರೆ ಸ್ವಲ್ಪ ಆಯಾಸವಂತರಾಗ್ತಾರೆ. ಯಾವಾಗಲೂ ಕೂಡ ಏನೋ ನಾವು ಇವಾಗ ನಿತ್ಯ ಅವ್ರು ಏನು ಅಂದ್ರೆ ಆಕ್ಟಿವ್ ಇರ್ತಾರೋ ಅದರಲ್ಲಿ ಅವ್ರಿಗೆ ದಿನಂ ಪ್ರತಿ ಸ್ವಲ್ಪ ಲೇಜಿ ಆಗ್ತಾ ಬರುತ್ತೆ. ಶರೀರ ಸ್ಪಂದಿಸದೇ ಇರತಕ್ಕಂಥದ್ದು, ಬಹಳ ಮುಖ್ಯವಾಗಿ ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕುತ್ತಿಗೆಗೆ ಸಂಬಂಧಪಟ್ಟ ಹಾಗೆ ತೊಂದರೆ ಮೊದಲನೇದಾಗಿ. ಯಾಕೆಂದರೆ ಇದನ್ನು ಅವರು ಶಿರೋಭಾಗದಿಂದ ಪ್ರಾರಂಭ ಮಾಡ್ತಾರೆ. ಕೆಲವು ಪ್ರಯೋಗಗಳಿದೆ ಕೆಳಗಡೆಯಿಂದ ಪ್ರಯೋಗ ಮಾಡಿದ್ರೆ ಇದನ್ನು ಮೇಲಿಂದ ಪ್ರಯೋಗ ಮಾಡ್ತಾರೆ. ಇದು 2 ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಬೇರೆ ಪ್ರಯೋಗಗಳಲ್ಲಿ ಕೈ ಕಾಲು ಬಿದ್ದೋಗ್ಲಿ ಆ ರೀತಿಯಾದದ್ದನ್ನು ಮಾಡ್ತಾರೆ, ಇದನ್ನು ತಲೆಯಿಂದ ಮಾಡ್ಕೊಂಡು ಬರ್ತಾರೆ. ಮೊದಲನೇದಾಗಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ, ಸರಿಯಾಗಿ ನಿದ್ದೆ ಬರಲ್ಲ, ಕನಸಿನಲ್ಲಿ ಎಣ ಬರತಕ್ಕಂಥದ್ದು, ರಕ್ತ ಬರತಕ್ಕಂಥದ್ದು, ಸರಿಯಾದ ನಿದ್ದೆ ಬರದೇ ಇರತಕ್ಕಂಥದ್ದು, ನಿದ್ದೆಯಲ್ಲಿ ಉಸಿರಾಟದ ಸಮಸ್ಯೆ ಬರತಕ್ಕಂಥದ್ದು, ಅದು ನಿಯಮಿತವಾಗಿ ಅವರನ್ನು ಅದು ಬಾಧಿಸುವಂಥದ್ದು ಪ್ರಯೋಗ ಮಾಡ್ತಾನೆ ಇರ್ತಾರೆ. ಇದೇನಪ್ಪ ಅಂದರೆ ಅವ್ರು ಒಂದೇ ಸಲ ಮಾಡಲ್ಲ, ಕನಿಷ್ಠ ಇದನ್ನು 15 ಬಾರಿ ಮಾಡ್ತಾರೆ. ಯಾಕಂದ್ರೆ ಮನುಷ್ಯನಿಗೆ 15 ಕರ್ಮಗಳಿರುತ್ತೆ. ಈ ಒಂದೊಂದು ಕರ್ಮನೂ ಕೂಡ ಈಗ ಕೆಲಸ ಕಾರ್ಯಗಳಲ್ಲಿ, ಈಗ ವೃತ್ತಿರಂಗದಲ್ಲಿ ಅಡಚಣೆ ಆಗುತ್ತೆ, ವೃತ್ತಿಯಲ್ಲಿ ಅಡಚಣೆ ಆಗುತ್ತೆ, ಮನೆಯಲ್ಲಿ ಅಸಮಾಧಾನ ಆಗ್ತಕ್ಕಂಥದ್ದು, ಸಂಬಂಧಗಳಲ್ಲಿ ಬಿರುಕುಗಳು ಉಟ್ಕೊಳ್ತಕ್ಕಂಥದ್ದು, ಹೀಗೆ ಅವ್ರ ಒಟ್ಟಿನಲ್ಲಿ ಬರೀ ಆರೋಗ್ಯದ ಕಡೆ ಮಾತ್ರ ಗಮನ ವಹಿಸಬೇಕು, ಎಲ್ಲವನ್ನು ಕೂಡ ತ್ಯಜಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥದ್ದೇ ಭೂತ ಪ್ರಯೋಗ ಅಂತಕ್ಕಂಥದ್ದು. ಇದು ರೂಢೀಕೃತವಾಗಿ ಭೂತ ಪ್ರಯೋಗ. ಭೂತ ಅಂದರೆ ಭೂತಗಳನ್ನು, ನಾನು ಹೇಳಿದ ಕ್ಷುದ್ರ ದೇವತೆಗಳನ್ನು ಅವರು ಉಪಾಸನೆ ಮಾಡಿ ಇಟ್ಕೊಂಡಿರ್ತಾರೆ. ಅವ್ರದ್ದು ಬೇರೆ, ಯಾಕಂದರೆ ಅವರು ಇಲ್ಲ ಅಂದರೆ ಇದನ್ನ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡ್ತಾನೆ ಇರಬೇಕು, ಇಲ್ಲಾಂದ್ರೆ ಅವ್ರನ್ನ ಅದು ಆವಾಹನೆ ತಗೊಂಡ್ಬಿಡುತ್ತೆ. ಇದು ನಮ್ಮ ಕೆಲವು ಸಂದರ್ಭಗಳಲ್ಲಿ ನಾವು ಕೊಳ್ಳೇಗಾಲ ಆ ಕಡೆ ಎಲ್ಲ ಹೋದಾಗ ಮೋಡಿ ವಿದ್ಯೆ ಅಂತ ಕರೀತಿದ್ರು ಅವಾಗೆಲ್ಲ. ಅಂದರೆ ಸವಾಲು ಎಸೆತಿದ್ರು ಎದುರಿಗೆ. ಈಗ ನಮ್ಮ ಕಣ್ಣು ಮುಂದೆನೇ ಮೋಡಿ ವಿದ್ಯೆ ಮಾಡ್ತಿದ್ರು, ಅದು ಮಾಯ ಆಗೋದು, ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಕ್ಕಂಥದ್ದು, ಮ್ಯಾಜಿಕ್ ಮಾಡಿ ಇದು ಮಾಡ್ತಕ್ಕಂಥ ಮೋಡಿ ವಿದ್ಯೆಗಳಿತ್ತು. ಇದು ಕಾಲಗತದಲ್ಲೇ ಅದು ಸ್ವಲ್ಪ ಅವನತಿಗೆ ಹೋಗಿದ್ರು ಕೂಡ, ಆದರೂ ಇದೆ, ಈಗಲೂ ಇದೆ ಆ ಮೋಡಿ ವಿದ್ಯೆ ತುಂಬ. ಯಾಕಂದರೆ ಇದನ್ನು ಪ್ರಾಯಾಸವಾಗಿ ಗೆಲ್ಲುವಂಥದ್ದು ಅಂತ. ಈಗ ನಮ್ಮ ಟೀಮಲ್ಲಿ ಒಂದೇ 1 ರನ್ ಬೇಕಾಗಿರುತ್ತೆ, ಈಗ ಅದು 10 ರನ್ ಬೇಕಾಗಿರುತ್ತೆ, 2 ಬಾಲ್ ಇರುತ್ತೆ. ಸೊ ಹೇಗೆ ಅವ್ರ ಪ್ರಯಾಸದ ಗೆಲ್ಲೋದು ಅದು ಅದೃಷ್ಟದ ಮೇಲೆ ನಿಲ್ತಕ್ಕಂಥದ್ದಾಗುತ್ತೆ ಅಂತ ಅದೃಷ್ಟವನ್ನು ಇವರು ಕೈ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಮುಖ್ಯವಾಗಿ ಏನಪ್ಪ ಅಂದರೆ ದಶಾನುಕೂಲ ಇಂಪಾರ್ಟೆಂಟು. ಪಾಪಗ್ರಹಗಳು ಅಥವಾ ವಕ್ರಗ್ರಹಗಳ ಅಥವಾ ಹಸ್ತಗ್ರಹಗಳ ದಶಾನುಕೂಲ ನಡೀತಾ ಇದ್ದಾಗ ಈ ಪ್ರಭಾವ ಬೇಗ ಅವ್ರ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಆಗುತ್ತೆ. ಗುರುಗಳೇ, ಹಾಗಾದರೆ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಪರಿಹಾರ ಏನು? ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಇದಕ್ಕೆ ಮನೆಯಲ್ಲಿ, ಯಾಕೆಂದರೆ ಸಹಜವಾಗಿ ಎಲ್ರಿಗೂ ಕೂಡ ಈ ಬಾಧೆಗಳು ಇರ್ತಕ್ಕಂಥದ್ದು. ಯಾಕೆಂದರೆ ನಾವು ಏನೇ ಮಾತನಾಡಿದ್ರೂ ಕೂಡ ಯಾರು ಸ್ವಯಂಕೃತವಾಗಿ ಈ ತೊಂದರೆಗಳಲ್ಲಿ ಅನುಭವಿಸ್ತಾ ಇದ್ದಾರೋ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಏನೇ ಹೊರಗಿನ ಜಗತ್ತಿಂದ ಎಷ್ಟೇ, ಈಗ ಒಳಗಡೆ ಎಲ್ಲೋ ನೋವ್ತಾ ಇದೆ, ಅದನ್ನು ಹೇಳ್ಕೊಳ್ಳಿಕ್ಕೆ ಆಗದೆ ಇರತಕ್ಕಂಥದ್ದು, ಶರೀರ ನಮಗೆ ಸ್ಪಂದಿಸ್ತಾ ಇಲ್ಲ, ಎಲ್ಲ ಮನಸ್ಸು ಗಟ್ಟಿಯಾಗಿರುತ್ತೆ, ಆದರೆ ಶರೀರ ಸ್ಪಂದಿಸದೇ ಇರತಕ್ಕಂಥದ್ದು. ಈ ರೀತಿಯಾಗಿ ಸಂದರ್ಭಗಳಲ್ಲಿ ಬಹಳ ಮುಖ್ಯವಾಗಿ ನಾನು ಗೋಮೂತ್ರ, ಕಲ್ಲುಪ್ಪು ಮತ್ತು ಏನಪ್ಪ ಅಂದರೆ ಅರಿಶಿಣ, ಇನ್ನು ಇದು ಏನಂತಾರೆ ಬೇವಿನ ಸೊಪ್ಪು ಜೊತೆಗೆ ತುಳಸಿ, ಈ 5 ವಸ್ತುಗಳನ್ನು ಅಮಾವಾಸ್ಯೆ ದಿವಸ ಪ್ರತಿಯೊಬ್ಬರು ಕೂಡ ಬಿಸಿನೀರಿಗೆ ಹಾಕ್ಕೊಂಡು ಮೊದಲೆಲ್ಲ ಕುದಿಸ್ಬಿಟ್ಟು ಆ ನೀರಿಗೆ ಇದನ್ನು ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಸ್ವಲ್ಪ ಪರಿಶುದ್ಧತೆಯನ್ನು ಕಾಣ್ತಕ್ಕಂಥದ್ದಾಗುತ್ತೆ. 2ನೇದಾಗಿ ಸಾಸಿವೆ, ಬಿಳಿ ಸಾಸಿವೆನ ಇಳಿ ತೆಗೆದಾಕ್ತಕ್ಕಂಥದ್ದು. ಇದಕ್ಕೆ ಸಾಕಷ್ಟು ಪರಿಹಾರಗಳಿದ್ದಾವೆ. ಪ್ರತ್ಯಂಗಿರ ಹೋಮ ಬೇಗ ಇದಕ್ಕೆ ಫಲಿತಾಂಶವನ್ನು ಕೊಡುತ್ತೆ, ಸುದರ್ಶನ ಕೊಡುತ್ತೆ. ಮತ್ತು ನಾರಸಿಂಹ ಕವಚ ಸ್ತೋತ್ರ ಪಾರಾಯಣ ಮಾಡ್ತಕ್ಕಂಥದ್ದು, ಪ್ರತ್ಯಂಗಿರ ಅಪರಾಜಿತ ಸ್ತೋತ್ರ ಪಾರಾಯಣ ಮಾಡ್ತಕ್ಕಂಥದ್ದು. ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥವ್ರು ಸ್ವಲ್ಪ ಯಾರಾದರೂ ಆ ಒಂದು ಪ್ರಾಂತ್ಯದಲ್ಲಿರ್ತಕ್ಕಂಥ ಪುರೋಹಿತರನ್ನು, ಬ್ರಾಹ್ಮಣರನ್ನು ಸಂದರ್ಶಿಸಿ ನಮ್ಮ ಮನೇಲಿ ಒಂದು ಸುದರ್ಶನ ಮಾಡಿಕೊಡಿ. ಅದು ಉಚ್ಚಾಟನ ಸುದರ್ಶನ ಮಾಡಿದಾಗ ಭೂತೋಚ್ಚಾಟನ ಸುದರ್ಶನ ಅಂತ ಇರ್ತಕ್ಕಂಥದ್ದು ಒಂದು ಪದ್ಧತಿ ಕ್ರಮ ಇದೆ.
ಆ ಕ್ರಮದಲ್ಲಿ ಮಾಡಿದಾಗ ಖಂಡಿತ ಒಳ್ಳೆಯದಾಗುತ್ತೆ. ಇವರು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಈ ಸಂದರ್ಭಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ದೇವತಾ ಉಪಾಸನೆಗಳನ್ನು ಇಟ್ಕೊಂಡಾಗ ಮನೆಯಲ್ಲಿ ತುಂಬ ಕಾಲ ಇರಬಾರ್ದು. ಯಾಕೆಂದರೆ ಮನೆಗೆ ಸೇರಿಸಿ ಮಾಡಿರ್ತಾರೆ. ಮನೆಯಲ್ಲಿ ಆ ಮನೆಗೆ ಹೋದ ತಕ್ಷಣ ಅವ್ರಿಗೆ ಆಲಸ್ಯ ಬರುತ್ತೆ, ಮನೆಗೆ ಹೋದ ತಕ್ಷಣ ತಲೆನೋವು ಬರುತ್ತೆ, ಮನೆಗೆ ಹೋದ ತಕ್ಷಣ ಸಮಸ್ಯೆ ಬರುತ್ತೆ. ಅಲ್ಲಿ ತನಕ ಹೊರಗಡೆ ಇದ್ದಾಗ ಗಂಡ ಹೆಂಡತಿರು ಸಾಮರಸ್ಯತೆ ಚೆನ್ನಾಗಿರುತ್ತೆ, ಮನೆಗೆ ಹೋದರೆ ಶುರುವಾಗುತ್ತೆ ಮಕ್ಕಳೊಟ್ಟಿಗೆ ಜಗಳ ನಿರಂತರವಾಗಿ ಈ ಥರ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥವ್ರು ಗಂಜಲ ಹಾಕಿ ಮನೆಯನ್ನೆಲ್ಲ ಪರಿಶುದ್ಧ ಮಾಡ್ತಕ್ಕಂಥದ್ದು, ಬೇವಿನೆಲೆ, ತುಳಸಿ ಎಲೆ ಮತ್ತು ಉಪ್ಪು ಮತ್ತು ವಿಶೇಷವಾಗಿ ಗಂಜಲ, ಈ ಒಂದು ಅರಿಶಿಣ 5 ಪದಾರ್ಥಗಳನ್ನ ಹಾಕಿ ಸ್ನಾನ ಮಾಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡ ಖಂಡಿತ ಶುಭ ಆಗುತ್ತೆ. ಮೆಣಸಿನಕಾಯಿ ಮತ್ತು ಕಾಳು ಮೆಣಸು ಮತ್ತು ಉಪ್ಪು ಈ 3 ಇಳಿ ತೆಗೆದು ಹಾಕ್ತಕ್ಕಂಥದ್ದು, ಮನೆಗೆ ವಿಶೇಷವಾಗಿ ಚಕ್ರ ಸ್ಥಾಪನೆ ಮಾಡಿಕೊಂಡು ಅಂದರೆ ದಿಗ್ಬಂಧನ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಾಗ ಈ ರೀತಿಯಾದಂಥ ಸಮಸ್ಯೆಗಳು ಬಹಳ ಮುಖ್ಯವಾಗಿ ಆಂತರಿಕವಾದ ದಿಗ್ಬಂಧನ ಬೇರೆ, ಬಾಹ್ಯ ದಿಗ್ಬಂಧನ ಬೇರೆ. ಮನೆಗೆ ಆಂತರಿಕವಾಗಿ ದಿಗ್ಬಂಧನವನ್ನು ಮಾಡಿಕೊಂಡಾಗ ಮನೆಯ ವಾತಾವರಣ, ಯಾಕೆಂದರೆ ಆ ಒಂದು ಮನೆ ಆಯವರ್ಗದಲ್ಲಿ ಇರುತ್ತೆ, ಆ ಆಯವರ್ಗವನ್ನು ಎತ್ಕೊಂಡು ಮನೆಗೆ ದಿಗ್ಬಂಧನ ಮಾಡಿಕೊಟ್ಟಾಗ ಆ ಆಯವರ್ಗಕ್ಕೆ ಕೆಲಸ ಮಾಡುತ್ತೆ, ಒಂದು ಪ್ರೊಟೆಕ್ಟ್ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಯಾಕೆಂದರೆ ಅದು ಲೇಔಟ್ ಮಾಡಿ ಲೇಔಟ್ಗೆ ಸಂಬಂಧಪಟ್ಟಾದಂಥ ದೇವತೆಗಳನ್ನು ಉಪಾಸನೆ ಮಾಡಿ ಅಷ್ಟದಿಕ್ಪಾಲಕರ ಯುಕ್ತವಾಗಿ ಅಪರಾಜಿತ ದೇವಿಯನ್ನು ಪ್ರಾರ್ಥನೆ ಮಾಡಿ ಅದು ಗಾಯತ್ರಿ ಎಲ್ಲವೂ ಬರುತ್ತೆ. ಅದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೋಸೆಸ್ಸು. ಅದನ್ನು ಮಾಡಿ ಸುತ್ತು ಅಷ್ಟದಿಕ್ಕುಗಳಲ್ಲಿ ದಿಗ್ಬಂಧನ ಮಾಡಿಕೊಂಡಾಗ ಅಥವಾ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಚಕ್ರ ಸ್ಥಾಪನೆ ಮಾಡಿ ಪೂಜೆ ಮಾಡಿದಾಗ ಈ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳು ದೂರ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದಿದೆ. ಯಾವ ವ್ಯವಸ್ಥೆಯನ್ನು ಇಟ್ಕೊಂಡು ಅವರು ಕೆಲಸ ಮಾಡಿದ್ದಾರೋ ನಾವು ಅದೇ ವ್ಯವಸ್ಥೆಯಲ್ಲಿ ಹೋಗಿ ಅವರಿಗೆ ವಿರುದ್ಧವನ್ನು ಮಾಡಬೇಕಾದದ್ದು ಅನಿವಾರ್ಯತೆ ಇರತಕ್ಕಂಥದ್ದು. ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಅಂತ. ಈಗ ಯಾರೊಬ್ರು ನಮ್ಮ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ ಅಂದರೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಅದು ತೊಂದರೆ ಆಗ್ತಕ್ಕಂಥದ್ದು, ನಾವು ಅದಕ್ಕೆ ಪ್ರತ್ಯುತ್ತರ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಈ ಸಂದರ್ಭಗಳಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಮೊದಲನೇದಾಗಿ ಇದಕ್ಕೆಲ್ಲ ಸ್ಟ್ರಾಂಗ್ ಮೈಂಡು, ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಏನು ಬಂದರೂ ಕೂಡ ಅದನ್ನು ಎದುರಿಸುವಂಥ ತಾಕತ್ತು ನಮಗಿದ್ದೇ ಇದೆ. ಇವೆಲ್ಲ ಕೂಡ ಅಲ್ಪಕಾಲ ಅಷ್ಟೇ, ನಿರಂತರವಾಗಿ ಇದೇನು ಬಾಧಿಸೋದಿಲ್ಲ. ಇನ್ನೊಂದು ಏನಪ್ಪ ಅಂದರೆ ಕೆಲವು ಸಂದರ್ಭಗಳನ್ನ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರು ಪ್ರತಿ ತಿಂಗಳು ಪ್ರಯೋಗವನ್ನು ಮಾಡ್ತಾನೆ ಇರ್ತಾರೆ. 15 ತಿಂಗಳು ಅಂದರೆ ಯೋಚನೆ ಮಾಡಿ, ಇದು 15 × 5 ಪಟ್ಟು ಹೆಚ್ಚಾಗುತ್ತೆ, ಹೆಚ್ಚು ಕಮ್ಮಿ 15 ತಿಂಗಳಂದ್ರೆ ನಾವು 1.25 ವರ್ಷ ಆಯಿತು, ಆಯಿತಾ. ಇವ್ರಿಗೆ ಒಮ್ಮೆ ಈ 15 ತಿಂಗಳು ಇವರು ಪ್ರಯೋಗವನ್ನು ಮಾಡಿದ್ರೆ 12 ವರ್ಷ ಇವರು ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾರೆ. ಕನಿಷ್ಠ 12 ವರ್ಷಗಳ ಕಾಲ ಇವ್ರ ಸಮಸ್ಯೆ. ಈ 12 ವರ್ಷ ಮನುಷ್ಯನ ಬದುಕು ಏನಾಗಬೇಕು? ನಾವು 1 ತಿಂಗಳು 15 ದಿವಸ ಮಲ್ಕೊಂಡ್ಬಿಟ್ರೆ ಈಗ ನಮ್ಮ ಬದುಕು 2 ತಿಂಗಳು ಹಿಂದೆ ಹೋಗುತ್ತೆ ಅಲ್ವಾ. ಸೊ ಹಾಗಿದ್ದಾಗ ಮನಸ್ಥಿತಿಗಳನ್ನು ಸದೃಢವಾಗಿ ಇಟ್ಕೊಳ್ಳಿ. ಈ ಥರ ಸಂದರ್ಭಗಳು ಬಂದಾಗ ಕುಟುಂಬದವರೆಲ್ಲ ಸಹಕಾರ ಮಾಡಬೇಕು, ಎಲ್ಲರೂ ಒಟ್ಟಾಗಿ ನಿಂತು ಎದುರಿಸುವಂಥ ಕೆಲಸವನ್ನು ಮಾಡಬೇಕು. ದೇವತೆಗಳ ಉಪಾಸನೆ, ಶಕ್ತಿ ದೇವತೆಗಳ ಆರಾಧನೆ ಮಾಡ್ತಕ್ಕಂಥದ್ದು, ಎಸ್ಪೆಷಲಿ ಪ್ರತ್ಯಂಗಿರಾದೇವಿ ಮಾತ್ರ ಇದಕ್ಕೆ ಎತ್ತಿದ ಕೈ. ಆನಂತರದಲ್ಲಿ ಬಗಳಾಮುಖಿ. ಯಾಕೆಂದರೆ ದಶಮಹಾವಿದ್ಯೆಯಲ್ಲಿ ಬಹಳ ಮುಖ್ಯವಾಗಿ ಬಗಳಾಮುಖಿಗೆ ಪ್ರತ್ಯಂಗಿರಿಗೆ ಬಹಳ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಅನ್ನು ಭೈರವಿ ಇದೆ, ಭೈರವಿ ತಂತ್ರದಲ್ಲೂ ಕೂಡ ಇದನ್ನು ನಿವೃತ್ತಿ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಚಿನ್ನಮಸ್ತ ದೇವಿ ಇದ್ದಾಳೆ, ಅದು ಕೂಡ ಅವಳು. ಯಾಕೆಂದರೆ ಚಿನ್ನಮಸ್ತ ಅವಳ ತಲೆಯನ್ನು ಅವಳೇ ಕಡಿದು ಬೇರೆಯವರಿಗೆ ಆಹಾರವನ್ನು ಕೊಟ್ಟು ಮಾಡಿರ್ತಕ್ಕಂಥ ಜಗದಂಬೆ, ಅವಳು ಸರ್ವತಾ ರಕ್ಷಣೆಯಲ್ಲಿರ್ತಕ್ಕಂಥವಳು. ವರಾಹಿ, ಬಹಳ ಮುಖ್ಯವಾಗಿ ವಾರಾಹಿ ಅಮ್ಮನವರು ಕೂಡ ಈ ಒಂದು ಆರಾಧನೆಯಲ್ಲಿ ಎಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಅತಿ ಪ್ರಧಾನ ಶಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು ಪ್ರತ್ಯಂಗಿರೆ. ಆ ಪ್ರತ್ಯಂಗಿರ ಉಪಾಸನೆಯಲ್ಲಿ ಖಂಡಿತ ನಿವೃತ್ತಿ ಆಗಿರ್ತಕ್ಕಂಥ ಅನುಭವಗಳು ನಮ್ಮ ಹತ್ರ ಇರತಕ್ಕಂಥದ್ದು ಇದೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.